ಮೊನ್ನೆ ಮೇಕೆದಾಟದು ನಮಗೆ ಬಂದಿದೆ. ಆ ಲಾಯರ್ಗೆ ಹೋಗಿ ಕೃತಜ್ಞತೆ ಹೇಳಬೇಕು. ಮುಂದಕ್ಕೆ ನಾವೇನು ಮಾಡಬೇಕು, ಯಾಕೆಂದರೆ ನಾಳೆ CNL ಮೀಟಿಂಗ್ ಇಟ್ಕೊಂಡಿದ್ದಾರೆ. ಸೊ CNL ಮೀಟಿಂಗು CM ಫಿಕ್ಸ್ ಆಗಿದೆ. ಅದು ನಾವೇನು ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ಡೈರೆಕ್ಷನ್ಸ್ನ ಚರ್ಚೆ ಮಾಡಬೇಕು. ಅದಕ್ಕೆ ಅವ್ರ ಅಡ್ವೈಸ್ ಕೇಳ್ಬಿಟ್ಟು ಯಾವ ರೀತಿ ಮುಂದಕ್ಕೆ ಹೋಗಬೇಕು ಅಂತೇಳಿ ಅವ್ರನ್ನೆಲ್ಲ ಅಡ್ವೈಸ್ ತೊಗೋಬೇಕು. ಸರ್, ಇವತ್ತು ಪ್ರಧಾನಿಯನ್ನು ಭೇಟಿ ಆಗ್ತಾ ಇದ್ದಾರೆ CM ಅವರು. ತಾವು ನನಗೂ ಹೇಳಿದ್ದಾರೆ, ಬಟ್ ನನಗೊಂದು ಫ್ಯಾಮಿಲಿ ಕಮಿಟ್ಮೆಂಟ್ ಇದೆ. ನಾನು ನೋಡ್ತೀನಿ ಮನೇಲಿ ಮಾತಾಡ್ಬಿಟ್ಟು. ಅಲ್ಲ, ಯಾಕಂದರೆ ರಾಜ್ಯದ ಜಲ ಯೋಜನೆಗಳಲ್ಲಿ ಪ್ರಸ್ತಾಪ ಆಗುತ್ತೆ ಸರ್ಕಾರ ಪರವಾಗಿ. CM ಎಲ್ಲ ನಾವೆಲ್ಲ ರೆಡಿ ಮಾಡಿ ಕೊಟ್ಟಿದ್ದೀವಿ. ಹಾಂ ಸರ್, ಯಾವ್ಯಾವ ವಿಚಾರ ಅಂತ ಮೊನ್ನೆ ಮೇಕೆದಾಟದು ನಮಗೆ ಬಂದಿದೆ. ಆ ಲಾಯರ್ಗೆ ಹೋಗಿ ಕೃತಜ್ಞತೆ ಹೇಳಬೇಕು. ಮುಂದಕ್ಕೆ ನಾವೇನು ಮಾಡಬೇಕು, ಯಾಕೆಂದರೆ ನಾಳೆ CNL ಮೀಟಿಂಗ್ ಇಟ್ಕೊಂಡಿದ್ದಾರೆ. ಸೊ CNL ಮೀಟಿಂಗು CM ಫಿಕ್ಸ್ ಆಗಿದೆ. ಅದು ನಾವೇನು ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ಡೈರೆಕ್ಷನ್ಸ್ನ ಚರ್ಚೆ ಮಾಡಬೇಕು. ಅದಕ್ಕೆ ಅವ್ರ ಅಡ್ವೈಸ್ ಕೇಳ್ಬಿಟ್ಟು ಯಾವ ರೀತಿ ಮುಂದಕ್ಕೆ ಹೋಗಬೇಕು ಅಂತೇಳಿ ಅವ್ರನ್ನೆಲ್ಲ ಅಡ್ವೈಸ್ ತೊಗೋಬೇಕು. ಸರ್, ಇವತ್ತು ಪ್ರಧಾನಿಯನ್ನು ಭೇಟಿ ಆಗ್ತಾ ಇದ್ದಾರೆ CM ಅವರು. ತಾವು ನನಗೂ ಹೇಳಿದ್ದಾರೆ, ಬಟ್ ನನಗೊಂದು ಫ್ಯಾಮಿಲಿ ಕಮಿಟ್ಮೆಂಟ್ ಇದೆ. ನಾನು ನೋಡ್ತೀನಿ ಮನೇಲಿ ಮಾತಾಡ್ಬಿಟ್ಟು. ಅಲ್ಲ, ಯಾಕಂದರೆ ರಾಜ್ಯದ ಜಲ ಯೋಜನೆಗಳಲ್ಲಿ ಪ್ರಸ್ತಾಪ ಆಗುತ್ತೆ ಸರ್ಕಾರ ಪರವಾಗಿ. CM ಎಲ್ಲ ನಾವೆಲ್ಲ ರೆಡಿ ಮಾಡಿ ಕೊಟ್ಟಿದ್ದೀವಿ. ಹಾಂ ಸರ್, ಯಾವ್ಯಾವ ವಿಚಾರ ಅಂತ ಮೊನ್ನೆ ಮೇಕೆದಾಟದು ನಮಗೆ ಬಂದಿದೆ. ಆ ಲಾಯರ್ಗೆ ಹೋಗಿ ಕೃತಜ್ಞತೆ ಹೇಳಬೇಕು. ಮುಂದಕ್ಕೆ ನಾವೇನು ಮಾಡಬೇಕು, ಯಾಕೆಂದರೆ ನಾಳೆ CNL ಮೀಟಿಂಗ್ ಇಟ್ಕೊಂಡಿದ್ದಾರೆ. ಸೊ CNL ಮೀಟಿಂಗು CM ಫಿಕ್ಸ್ ಆಗಿದೆ. ಅದು ನಾವೇನು ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ಡೈರೆಕ್ಷನ್ಸ್ನ ಚರ್ಚೆ ಮಾಡಬೇಕು. ಅದಕ್ಕೆ ಅವ್ರ ಅಡ್ವೈಸ್ ಕೇಳ್ಬಿಟ್ಟು ಯಾವ ರೀತಿ ಮುಂದಕ್ಕೆ ಹೋಗಬೇಕು ಅಂತೇಳಿ ಅವ್ರನ್ನೆಲ್ಲ ಅಡ್ವೈಸ್ ತೊಗೋಬೇಕು. ಸರ್, ಇವತ್ತು ಪ್ರಧಾನಿಯನ್ನು ಭೇಟಿ ಆಗ್ತಾ ಇದ್ದಾರೆ CM ಅವರು. ತಾವು ನನಗೂ ಹೇಳಿದ್ದಾರೆ, ಬಟ್ ನನಗೊಂದು ಫ್ಯಾಮಿಲಿ ಕಮಿಟ್ಮೆಂಟ್ ಇದೆ. ನಾನು ನೋಡ್ತೀನಿ ಮನೇಲಿ ಮಾತಾಡ್ಬಿಟ್ಟು. ಅಲ್ಲ, ಯಾಕಂದರೆ ರಾಜ್ಯದ ಜಲ ಯೋಜನೆಗಳಲ್ಲಿ ಪ್ರಸ್ತಾಪ ಆಗುತ್ತೆ ಸರ್ಕಾರ ಪರವಾಗಿ. CM ಎಲ್ಲ ನಾವೆಲ್ಲ ರೆಡಿ ಮಾಡಿ ಕೊಟ್ಟಿದ್ದೀವಿ. ಹಾಂ ಸರ್, ಯಾವ್ಯಾವ ವಿಚಾರ ಅಂತ ಮೊನ್ನೆ ಮೇಕೆದಾಟದು ನಮಗೆ ಬಂದಿದೆ. ಆ ಲಾಯರ್ಗೆ ಹೋಗಿ ಕೃತಜ್ಞತೆ ಹೇಳಬೇಕು. ಮುಂದಕ್ಕೆ ನಾವೇನು ಮಾಡಬೇಕು, ಯಾಕೆಂದರೆ ನಾಳೆ CNL ಮೀಟಿಂಗ್ ಇಟ್ಕೊಂಡಿದ್ದಾರೆ. ಸೊ CNL ಮೀಟಿಂಗು CM ಫಿಕ್ಸ್ ಆಗಿದೆ. ಅದು ನಾವೇನು ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ಡೈರೆಕ್ಷನ್ಸ್ನ ಚರ್ಚೆ ಮಾಡಬೇಕು. ಅದಕ್ಕೆ ಅವ್ರ ಅಡ್ವೈಸ್ ಕೇಳ್ಬಿಟ್ಟು ಯಾವ ರೀತಿ ಮುಂದಕ್ಕೆ ಹೋಗಬೇಕು ಅಂತೇಳಿ ಅವ್ರನ್ನೆಲ್ಲ ಅಡ್ವೈಸ್ ತೊಗೋಬೇಕು. ಸರ್, ಇವತ್ತು ಪ್ರಧಾನಿಯನ್ನು ಭೇಟಿ ಆಗ್ತಾ ಇದ್ದಾರೆ CM ಅವರು. ತಾವು ನನಗೂ ಹೇಳಿದ್ದಾರೆ, ಬಟ್ ನನಗೊಂದು ಫ್ಯಾಮಿಲಿ ಕಮಿಟ್ಮೆಂಟ್ ಇದೆ. ನಾನು ನೋಡ್ತೀನಿ ಮನೇಲಿ ಮಾತಾಡ್ಬಿಟ್ಟು. ಅಲ್ಲ, ಯಾಕಂದರೆ ರಾಜ್ಯದ ಜಲ ಯೋಜನೆಗಳಲ್ಲಿ ಪ್ರಸ್ತಾಪ ಆಗುತ್ತೆ ಸರ್ಕಾರ ಪರವಾಗಿ. CM ಎಲ್ಲ ನಾವೆಲ್ಲ ರೆಡಿ ಮಾಡಿ ಕೊಟ್ಟಿದ್ದೀವಿ. ಹಾಂ ಸರ್, ಯಾವ್ಯಾವ ವಿಚಾರ ಅಂತ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.